ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ನ್ಯೂ ಜರ್ನಿ ಚಾನಲ್. ಈ ವಿಡಿಯೋದಲ್ಲಿ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ತುಂಗಭದ್ರಾ ನದಿಯ ತೀರದಲ್ಲಿ ನೆಲೆಸಿರುವ ಭಕ್ತ ರಕ್ಷಕ ರುದ್ರಾಕ್ಷಿಯ ರುದ್ರ ವಿಭೂತಿ ಪುರುಷ ಪೀಡಾ ನಿವಾರಕ ಪವಾಡ ಪುರುಷ ಭವರೋಗ ಹರವೈದ್ಯ ಭಕ್ತರ ಪ್ರಿಯ ದೀನ ದಲಿತರ ಉದ್ಧಾರಕ್ಕಾಗಿ ಸುಕ್ಷೇತ್ರ ಉಕ್ಕಡಗಾತ್ರಿಯಲ್ಲಿ ನೆಲೆಸಿರುವ ಶ್ರೀ ಗುರು ಕರಿಬಸವೇಶ್ವರ ಸ್ವಾಮಿಯವರ ದಿವ್ಯ ಗದ್ದುಗೆಯ ದೇವಾಲಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಉಕ್ಕಡಗಾತ್ರಿಯ ಶ್ರೀ ಕರಿಬಸವೇಶ್ವರ ಸ್ವಾಮಿಯವರ ದೇವಾಲಯವು ಬೆಂಗಳೂರಿನಿಂದ 325 ಕಿಲೋಮೀಟರ್, ಶಿವಮೊಗ್ಗದಿಂದ 70 ಕಿಲೋಮೀಟರ್, ದಾವಣಗೆರೆಯಿಂದ 45 ಕಿಲೋಮೀಟರ್, ಹೊನ್ನಾಳಿಯಿಂದ 29 ಕಿಲೋಮೀಟರ್, ಹರಿಹರದಿಂದ 27 ಕಿಲೋಮೀಟರ್, ರಾಣಿಬೆನ್ನೂರಿನಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಈ ಕ್ಷೇತ್ರಕ್ಕೆ ಭೇಟಿ ನೀಡಲು ಬೆಂಗಳೂರು ಸೇರಿ ಜಿಲ್ಲಾ ಕೇಂದ್ರ ದಾವಣಗೆರೆ, ಹರಿಹರ, ಹೊನ್ನಾಳಿ, ರಾಣಿಬೆನ್ನೂರಿನಿಂದ ರಾಜ್ಯ ಸಾರಿಗೆ ಸಂಸ್ಥೆಯ ಹಾಗೂ ಖಾಸಗಿ ಬಸ್ಗಳ ಸೌಲಭ್ಯವಿದೆ. ನಾವೀಗ ಶಿವಮೊಗ್ಗದಿಂದ ಹೊನ್ನಾಳಿ ತುಮ್ಮಿನಕಟ್ಟೆ ಮಾರ್ಗವಾಗಿ ದೇವಾಲಯಕ್ಕೆ ಹೋಗುತ್ತಿದ್ದೇವೆ. ಶಿವಮೊಗ್ಗದಿಂದ ಹೊನ್ನಾಳಿಗೆ ಕೆಎಸ್ಆರ್ಟಿಸಿ ಹಾಗೂ ಖಾಸಗಿ ಬಸ್ಗಳ ಉತ್ತಮವಾದ ಸಂಚಾರ ವ್ಯವಸ್ಥೆ ಇದೆ. ಬಸ್ಗಳು ರೆಗ್ಯುಲರ್ ಆಗಿ ಅವೈಲಬಲ್ ಇರುತ್ತವೆ. ಶಿವಮೊಗ್ಗದಿಂದ ತುಮ್ಮಿನಕಟ್ಟೆಯವರೆಗೂ ಕೆಲವು ಕೆಎಸ್ಆರ್ಟಿಸಿ ಬಸ್ಗಳು ಸಂಚರಿಸುತ್ತವೆ, ಆದರೆ ರೆಗ್ಯುಲರ್ ಆಗಿ ಲಭ್ಯವಿರುವುದಿಲ್ಲ. ಸ್ವಲ್ಪ ಸಮಯ ಕಾಯಬೇಕಾಗುತ್ತದೆ. ಶಿವಮೊಗ್ಗದಿಂದ ಹೊನ್ನಾಳಿಗೆ ಬಸ್ ಟಿಕೆಟ್ ಕಾಸ್ಟ್ 60 ರೂಪಾಯಿ. ಇದು ಹೊನ್ನಾಳಿಯ ಖಾಸಗಿ ಬಸ್ ನಿಲ್ದಾಣ. ಇಲ್ಲಿಂದ ಉಕ್ಕಡಗಾತ್ರಿಗೆ ಹೋಗಲು ಬಸ್ಗಳು ಲಭ್ಯವಿರುತ್ತದೆ, ಆದರೆ ರೆಗ್ಯುಲರ್ ಆಗಿ ಲಭ್ಯವಿರುವುದಿಲ್ಲ. ಸ್ವಲ್ಪ ಸಮಯ ಕಾಯಬೇಕಾಗುತ್ತದೆ. ನಿಮಗೆ ಹೊನ್ನಾಳಿಯಿಂದ ಉಕ್ಕಡಗಾತ್ರಿಗೆ ಹೋಗಲು ಡೈರೆಕ್ಟ್ ಬಸ್ ಸಿಗದಿದ್ದರೆ ಹೊನ್ನಾಳಿಯಿಂದ ತುಮ್ಮಿನಕಟ್ಟೆಯವರೆಗೂ ಪ್ರೈವೇಟ್ ಅಥವಾ ಕೆಎಸ್ಆರ್ಟಿಸಿ ಬಸ್ಸಿನಲ್ಲಿ ಹೋಗಿ ತುಮ್ಮಿನಕಟ್ಟೆಯಿಂದ ಶೇರ್ ಆಟೋದಲ್ಲಿ ಅಥವಾ ಬೇರೆ ಬಸ್ಸಿನಲ್ಲಿ ಉಕ್ಕಡಗಾತ್ರಿಗೆ ಹೋಗಬಹುದು. ಹೊನ್ನಾಳಿಯ ಈ ಖಾಸಗಿ ಬಸ್ ನಿಲ್ದಾಣದಿಂದ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ 1 ಕಿಲೋಮೀಟರ್ ದೂರದಲ್ಲಿದೆ. ತುಮ್ಮಿನಕಟ್ಟೆಯಿಂದ ಉಕ್ಕಡಗಾತ್ರಿಯು 7 ಕಿಲೋಮೀಟರ್ ದೂರದಲ್ಲಿದೆ. ಬನ್ನಿ, ಉಕ್ಕಡಗಾತ್ರಿಗೆ ಹೋಗಲು ಬಸ್ ಬಂದಿದೆ, ಹೋಗೋಣ. ಹೊನ್ನಾಳಿಯಿಂದ ಉಕ್ಕಡಗಾತ್ರಿಗೆ ಬಸ್ ಟಿಕೆಟ್ ಕಾಸ್ಟ್ 45 ರೂಪಾಯಿ. ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ದಿನಗಳಂದು ಉಕ್ಕಡಗಾತ್ರಿಗೆ ಹೋಗಲು ಹೊನ್ನಾಳಿ, ಹರಿಹರ, ದಾವಣಗೆರೆ, ರಾಣಿಬೆನ್ನೂರಿನಿಂದ ವಿಶೇಷ ಬಸ್ಗಳ ಸೌಕರ್ಯವಿರುತ್ತದೆ. ತುಮ್ಮಿನಕಟ್ಟೆಯಿಂದ ಉಕ್ಕಡಗಾತ್ರಿಗೆ ಕೆಲವು ಪ್ರೈವೇಟ್ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳು ಸಂಚರಿಸುತ್ತವೆ, ಆದರೆ ರೆಗ್ಯುಲರ್ ಆಗಿ ಅವೈಲಬಲ್ ಇರುವುದಿಲ್ಲ. ತುಮ್ಮಿನಕಟ್ಟೆಯಿಂದ ಉಕ್ಕಡಗಾತ್ರಿಗೆ ಶೇರ್ ಆಟೋದಲ್ಲಿ ಹೋಗುವುದಾದರೆ ಒಬ್ಬರಿಗೆ 20 ರೂಪಾಯಿ ತೆಗೆದುಕೊಳ್ಳುತ್ತಾರೆ. ಈ ಮಹಾದ್ವಾರದ ಎಂಟ್ರೆನ್ಸ್ ನಿಂದ ದೇವಾಲಯವು 4 ಕಿಲೋಮೀಟರ್ ದೂರದಲ್ಲಿದೆ. ಉಕ್ಕಡಗಾತ್ರಿಗೆ ಬರುವಂತಹ ಬಸ್ಗಳನ್ನು ಈ ಬಸ್ ಸ್ಟಾಪ್ನ ಬಳಿ ನಿಲ್ಲಿಸುತ್ತಾರೆ. ನಿನ್ನೆ ನಾವು ಉಕ್ಕಡಗಾತ್ರಿಗೆ ಬರುವಷ್ಟರಲ್ಲಿ ರಾತ್ರಿ 8 ಗಂಟೆ ಸಮಯವಾಯಿತು. ಆದ್ದರಿಂದ ರಾತ್ರಿ ವಿಡಿಯೋ ಚಿತ್ರೀಕರಣ ಮಾಡಲು ಸಾಧ್ಯವಾಗಲಿಲ್ಲ. ಈ ಬಸ್ ಸ್ಟಾಪ್ನಿಂದ ಶ್ರೀ ಗುರು ಕರಿಬಸವೇಶ್ವರ ಸ್ವಾಮಿಯವರ ದೇವಾಲಯವು ವಾಕೇಬಲ್ ಡಿಸ್ಟೆನ್ಸ್ ನಲ್ಲಿದೆ. ಈ ಬಸ್ ಸ್ಟಾಪ್ನ ಬಳಿ ವಾಲ್ಮೀಕಿ ಮಹರ್ಷಿಗಳ ದೇವಸ್ಥಾನ, ಆಂಜನೇಯ ಸ್ವಾಮಿಯ ದೇವಸ್ಥಾನಗಳಿವೆ. ಬನ್ನಿ ದರ್ಶನ ಮಾಡಿಕೊಳ್ಳೋಣ. ಶ್ರೀ ವಾಲ್ಮೀಕಿ ಮಹರ್ಷಿಗಳನ್ನು ದರ್ಶಿಸಿಕೊಳ್ಳಿ. ಶ್ರೀ ಆಂಜನೇಯ ಸ್ವಾಮಿಯನ್ನು ದರ್ಶಿಸಿಕೊಳ್ಳಿ. ಉಕ್ಕಡಗಾತ್ರಿ ಕ್ಷೇತ್ರದ ಶ್ರೀ ಗುರು ಕರಿಬಸವೇಶ್ವರ ಸ್ವಾಮಿಯವರ ದೇವಾಲಯದ ಸ್ಥಳ ಪುರಾಣದ ಪ್ರಕಾರ ಒಮ್ಮೆ ನಾರದ ಮುನೀಂದ್ರರು ಕೈಲಾಸಕ್ಕೆ ಹೋಗಿ ಶಿವಪರಮಾತ್ಮರ ಬಳಿ ಹೀಗೆನ್ನುತ್ತಾರೆ: ಭೂಲೋಕದಲ್ಲಿ ದುಷ್ಟ ಶಕ್ತಿಗಳ ಹಟ್ಟಹಾಸವು ಎಲ್ಲೆಡೆ ಹೆಚ್ಚಾಗಿದೆ. ಅಸುರ ಶಕ್ತಿಗಳು ಮಾನವರ ದೇಹದೊಳಗೆ ಪ್ರವೇಶ ಮಾಡಿ ಅವರನ್ನು ಹಿಂಸಿಸಿ ಕೊಲ್ಲುತ್ತಿದೆ. ಭೂಮಂಡಲದಲ್ಲಿ ದೇವತೆಗಳ ಪೂಜೆ ಸ್ಥಗಿತಗೊಂಡು ಭೂತ ಪ್ರೇತ ಪಿಶಾಚಿಗಳ ಆರಾಧನೆಯೊಂದಿಗೆ ಅವುಗಳ ಅಟ್ಟಹಾಸ ಎಲ್ಲೆಲ್ಲೂ ಎಡೆಬಿಡದೆ ಸಾಗಿದೆ.
ಶಿಷ್ಟಾಚಾರಕ್ಕಿಂತ ವಾಮಾಚಾರವೇ ತಲೆ ಎತ್ತಿ ಮೆರೆಯುತ್ತಿದೆ. ನಿಮ್ಮಿಂದ ಹೊರಪಡೆದ ಭರಮರಾಕ್ಷಸನೆಂಬ ಅಸುರನು ಈಗ ಮನುಕುಲಕ್ಕೆ ಕಂಟಕನಾಗಿದ್ದಾನೆ. ಈ ಅಸುರ ಸಂಹಾರ ಕಾರ್ಯವು ನಿಮ್ಮಿಂದಲೇ ಆಗಬೇಕು ಎಂದು ನಾರದ ಮುನೀಂದ್ರರು ಶಿವಪರಮಾತ್ಮರಲ್ಲಿ ಪ್ರಾರ್ಥಿಸುತ್ತಾರೆ. ಆಗ ಪಾರ್ವತೀದೇವಿಯು ಶಿವನಿಗೆ, ಈ ಅಸುರ ಸಂಹಾರ ಕಾರ್ಯಕ್ಕೆ ನೀವು ಅವತಾರವೆತ್ತಿ ಹೋಗುತ್ತೀರಾ ಎಂದು ಕೇಳುತ್ತಾರೆ. ಆಗ ಶಿವಪರಮಾತ್ಮರು, ಇದಕ್ಕೆ ನಾನೋಗುವ ಅವಶ್ಯಕತೆ ಇಲ್ಲ, ನನ್ನ ಅಂಶವನ್ನು ಹೊಂದಿರುವ ನನ್ನ ನೆಚ್ಚಿನ ನಂದಿ ಈ ಕಾರ್ಯವನ್ನು ಸಾಧಿಸುತ್ತಾರೆ ಎಂದು ಹೇಳುತ್ತಾರೆ. ಆಗ ಶಿವಪರಮಾತ್ಮರು ನಂದಿಯನ್ನು ಕರೆದು, ನೀನು ಭೂಲೋಕದಲ್ಲಿ ಕರಿಬಸವೇಶ್ವರನ ರೂಪದಲ್ಲಿ ಅಯೋನಿಜನಾಗಿ ಅವತರಿಸಿ ದುಷ್ಟ ಶಕ್ತಿಗಳ ಹಟ್ಟಹಾಸವನ್ನು ನಿಗ್ರಹಿಸು ಎಂದು ಹೇಳುತ್ತಾರೆ. ಇದಕ್ಕೆ ನಂದಿಯು ಒಪ್ಪಿಗೆಯನ್ನು ನೀಡಿ ಭೂಲೋಕದಲ್ಲಿ ಕರಿಬಸವೇಶ್ವರರ ರೂಪದಲ್ಲಿ ಅವತರಿಸಿ ಭರಮ ರಾಕ್ಷಸನ ಕಂಟಕವನ್ನು ನಿವಾರಣೆ ಮಾಡಿ ಭೂತ ಪ್ರೇತಗಳ ಹುಟ್ಟಡಗಿಸುತ್ತಾ ಲೋಕ ಸಂಚಾರ ಮಾಡುತ್ತಾ ಈ ಉಕ್ಕಡಗಾತ್ರಿಯ ಕ್ಷೇತ್ರಕ್ಕೆ ಬರುತ್ತಾರೆ. ಹೀಗೆ ಗುರು ಕರಿಬಸವೇಶ್ವರ ಸ್ವಾಮಿಯವರು ಉಕ್ಕಡಗಾತ್ರಿಯ ಕ್ಷೇತ್ರಕ್ಕೆ ಬಂದಾಗ ಮೊದಲು ಇಲ್ಲಿನ ಈ ಆಂಜನೇಯ ಸ್ವಾಮಿಯ ದೇವಾಲಯದಲ್ಲಿ ನೆಲೆಸಿದ್ದರಂತೆ. ಬನ್ನಿ ಆಂಜನೇಯ ಸ್ವಾಮಿಯನ್ನು ದರ್ಶನ ಮಾಡಿಕೊಳ್ಳೋಣ. ಆಂಜನೇಯ ಸ್ವಾಮಿಯವರ ದೇವಾಲಯದ ಪಕ್ಕದಲ್ಲೇ ಶ್ರೀ ಸಕ್ಕರೆ ಬಸವೇಶ್ವರ ಸ್ವಾಮಿಯವರ ದೇವಾಲಯವಿದೆ. ಬನ್ನಿ ದರ್ಶನ ಮಾಡಿಕೊಳ್ಳೋಣ. ಒಮ್ಮೆ ನಾಗಪ್ಪ ಎಂಬುವವರು ಮತ್ತು ಅವರ ಸ್ನೇಹಿತರು ನಾಟಕವನ್ನು ನೋಡಲು ಹೊರಟಿರುತ್ತಾರೆ. ಆಗ ಕರಿಬಸವೇಶ್ವರ ಸ್ವಾಮಿಯವರು ಅಜ್ಜನ ರೂಪವನ್ನು ಧರಿಸಿ ನಾಗಪ್ಪನವರ ಬಳಿಗೆ ಹೋಗಿ, ನನಗೆ ತುಂಬಾ ಹೊಟ್ಟೆ ಹಸಿವಾಗಿದೆ, ಊಟ ತೆಗೆದುಕೊಂಡು ಬಂದು ಕೊಡಿ ಎಂದು ಕೇಳುತ್ತಾರೆ. ಆಗ ನಾಗಪ್ಪನವರ ಸ್ನೇಹಿತರು, ಇಲ್ಲ, ನಾವು ನಾಟಕವನ್ನು ನೋಡಲು ಹೋಗುತ್ತಿದ್ದೇವೆ, ನಾವು ಹೋಗಬೇಕು ಎಂದು ಹೇಳುತ್ತಾರೆ. ನಿಮಗೆ ನಾಟಕವನ್ನು ಇಲ್ಲೇ ತೋರಿಸುತ್ತೇನೆ, ನನಗೆ ಊಟ ತೆಗೆದುಕೊಂಡು ಬಂದು ಕೊಡಿ ಎಂದು ಅಜ್ಜನವರು ಕೇಳುತ್ತಾರೆ. ಆಗ ನಾಗಪ್ಪನವರು ತಮ್ಮ ಮನೆಗೆ ಹೋಗಿ ಊಟ ತೆಗೆದುಕೊಂಡು ಬಂದು ಶ್ರೀ ಕರಿಬಸವೇಶ್ವರ ಸ್ವಾಮಿಯವರಿಗೆ ಕೊಡುತ್ತಾರೆ. ನಂತರ ತಮ್ಮ ಊಟವನ್ನು ಮುಗಿಸಿದ ನಂತರ ಅಜ್ಜಯ್ಯನವರು ತಮ್ಮ ಅಂಗೈಯಲ್ಲೇ ನಾಟಕವನ್ನು ತೋರಿಸುತ್ತಾರೆ. ಹೀಗೆ ಅಜ್ಜಯ್ಯನವರ ಪವಾಡವನ್ನು ನೋಡಿದ ನಾಗಪ್ಪನವರು ಅಜ್ಜಯ್ಯನವರ ಸೇವೆ ಮಾಡುತ್ತಾ ಅವರ ಶಿಷ್ಯರಾಗಿ ಗುರು ಕರಿಬಸವೇಶ್ವರ ಸ್ವಾಮಿಯವರ ಜೊತೆಯಲ್ಲೇ ಇರುತ್ತಾರೆ. ನಾಗಪ್ಪಜ್ಜನ ರೂಪದಲ್ಲಿ ಉಕ್ಕಡಗಾತ್ರಿಯಲ್ಲಿ ನೆಲೆಸಿ ಭಕ್ತರ ಸಂಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಭಕ್ತರನ್ನು ಅರಸುತ್ತಿದ್ದಾರೆ. ಭಕ್ತರು ಪ್ರೀತಿಯಿಂದ ಶ್ರೀ ಕರಿಬಸವೇಶ್ವರ ಸ್ವಾಮಿಯವರನ್ನು ಕರಿಬಸಜ್ಜ, ಅಜ್ಜಯ್ಯ ಎಂದು ಕರೆಯುತ್ತಾರೆ. ಈ ಕ್ಷೇತ್ರಕ್ಕೆ ನಮ್ಮ ಕರ್ನಾಟಕದಿಂದ ಮಾತ್ರವಲ್ಲದೆ ಇತರ ರಾಜ್ಯಗಳಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಮಾನಸಿಕ ಕಾಯಿಲೆಗಳಿಂದ ಬಳಲುತ್ತಿರುವವರು, ಭೂತ ಪ್ರೇತ ಬಾಧೆಯಿಂದ ತೊಂದರೆಯನ್ನು ಅನುಭವಿಸುತ್ತಿರುವವರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಜ್ಜಯ್ಯ ಸ್ವಾಮಿಯನ್ನು ದರ್ಶನ ಪಡೆದರೆ ತಮ್ಮ ಕಷ್ಟಗಳಿಂದ ಮುಕ್ತರಾಗುತ್ತಾರೆ ಅನ್ನುವ ಪ್ರತೀತಿ ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಈ ದೇವಾಲಯಕ್ಕೆ ಪ್ರತಿ ವರ್ಷವೂ 15 ಲಕ್ಷಕ್ಕೂ ಹೆಚ್ಚಿನ ಮಂದಿ ಭಕ್ತರು ಭೇಟಿ ನೀಡುತ್ತಾರೆ. ಅನೇಕ ಮಂದಿ ಭಕ್ತರ ಬಾಳಿನಲ್ಲಿ ಉಂಟಾಗಿರುವ ಕತ್ತಲೆಯು ದೂರವಾಗಿ ಅಜ್ಜನ ಕೃಪೆಯಿಂದ ಬೆಳಕು ಮೂಡಿದೆ. ಕರಿಬಸಜ್ಜನು ಭಕ್ತರ ಬಾಳಿನ ಭವರೋಗ ಹರವೈದ್ಯರಾಗಿದ್ದಾರೆ. ದೇವಾಲಯಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಅನುಕೂಲವಾಗಲೆಂದು ದೇವಾಲಯದ ವತಿಯಿಂದ ವಸತಿ ಗೃಹಗಳನ್ನು ನಿರ್ಮಿಸಿದ್ದಾರೆ. ದೇವಾಲಯದ ಈ ವಸತಿ ನಿಲಯದಲ್ಲಿ ಒಂದು ದಿನದ ರೂಮ್ ಬಾಡಿಗೆ 400 ರೂಪಾಯಿ ತೆಗೆದುಕೊಳ್ಳುತ್ತಾರೆ. ಅಡ್ವಾನ್ಸ್ 1000 ರೂಪಾಯಿ ತೆಗೆದುಕೊಳ್ಳುತ್ತಾರೆ. ರೂಮ್ ಖಾಲಿ ಮಾಡುವಾಗ ಉಳಿದ ಮೊತ್ತವನ್ನು ವಾಪಸ್ ಕೊಡುತ್ತಾರೆ. ಪ್ರತಿ ವರ್ಷ ಮಾಘ ಬಹುಳ ಅಮಾವಾಸ್ಯೆಯಿಂದ ಫಾಲ್ಗುಣ ಶುದ್ಧ ಷಷ್ಠಿ ತನಕ 1 ವಾರದ ಕಾಲ ಮಹಾಶಿವರಾತ್ರಿಯ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ನೆರವೇರಿಸಲಾಗುತ್ತದೆ. ಈ ಸಮಯದಲ್ಲಿ ಮಹಾರಥೋತ್ಸವ, ಪಲ್ಲಕ್ಕಿ ಉತ್ಸವ, ಬೆಳ್ಳಿ ರಥೋತ್ಸವವನ್ನು ನೆರವೇರಿಸಲಾಗುತ್ತದೆ.
ರಾಜ್ಯದ ವಿವಿಧೆಡೆಯಿಂದ ಹಾಗೂ ಇತರ ರಾಜ್ಯಗಳಿಂದ ಲಕ್ಷಾಂತರ ಮಂದಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸುತ್ತಾರೆ. ಜಾತ್ರೆಯ ಸಂದರ್ಭದಲ್ಲಿ ಭಕ್ತಾದಿಗಳು ಮೆಕ್ಕೆಜೋಳ, ಬಾಳೆಹಣ್ಣು, ಜೋಳ, ಶೇಂಗಾ, ನವಣೆ ಹಾಗೂ ಮುಂತಾದ ಧಾನ್ಯಗಳನ್ನು ಉತ್ಸವ ಮೂರ್ತಿಯ ಮೇಲೆ ಎಸೆಯುತ್ತಾರೆ. ನಂತರ ಭಕ್ತರು ಈ ಧಾನ್ಯಗಳನ್ನು ಸಂಗ್ರಹಿಸಿ ತಮ್ಮ ಹೊಲಗಳಲ್ಲಿ ಬಿತ್ತನೆ ಮಾಡುತ್ತಾರೆ. ಹೀಗೆ ಮಾಡುವುದರಿಂದ ಶ್ರೀ ಗುರು ಕರಿಬಸವೇಶ್ವರ ಸ್ವಾಮಿಯವರ ಕೃಪಾಶೀರ್ವಾದದಿಂದ ಉತ್ತಮವಾದ ಫಸಲು ಬರುತ್ತದೆ ಎಂಬುದು ಭಕ್ತರ ನಂಬಿಕೆ. ಕರಿಬಸಜ್ಜನವರು ಭಕ್ತರ ಪಾಲಿನ ತಂದೆ, ತಾಯಿ, ಬಂಧು ಬಳಗ ಎಲ್ಲವೂ ಅವರೇ ಆಗಿದ್ದಾರೆ. ಸುಮಾರು 16ನೇ ಶತಮಾನದಲ್ಲಿ ಲೋಕಸಂಚಾರ ಮಾಡುತ್ತಾ ಇಲ್ಲಿಗೆ ಬಂದು ಜೀವಂತ ಸಮಾಧಿಯಾದ ಶ್ರೀ ಗುರು ಕರಿಬಸವೇಶ್ವರ ಸ್ವಾಮಿಯವರು ತಮ್ಮನ್ನು ನಂಬಿದ ಭಕ್ತರನ್ನು ಕಾಯುತ್ತಿದ್ದಾರೆ. 400 ವರ್ಷಗಳಿಗಿಂತಲೂ ಪುರಾತನವಾಗಿರುವ ಈ ದಿವ್ಯ ಕ್ಷೇತ್ರದಲ್ಲಿ ದುಷ್ಟಶಕ್ತಿಗಳ ತೊಂದರೆಯನ್ನು ದೂರ ಮಾಡುತ್ತಾ ಮನುಕುಲದ ಒಳಿತಿಗಾಗಿ ನೆಲೆಸಿದ್ದಾರೆ. ಸರ್ವಧರ್ಮದವರು ಭೇಟಿ ನೀಡುವ ಕರಿಬಸಜ್ಜನವರ ಗದ್ದಿಗೆ ಇರುವ ಪುಣ್ಯಕ್ಷೇತ್ರವಿದು. ದೇವಾಲಯದ ಮುಂಭಾಗದಲ್ಲಿ ವಿಶಾಲವಾದ ಪ್ರಾಂಗಣವಿದೆ. ಇದು ದೇವಾಲಯದಲ್ಲಿ ನಡೆಯುವ ನಿರಂತರ ಸೇವಾ ವಿವರಗಳು. ಅಲ್ಲಿ ಕಾಣುತ್ತಿರುವುದು ತುಂಗಭದ್ರಾ ನದಿ. ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನಗಳಂದು ಈ ಕ್ಷೇತ್ರಕ್ಕೆ ಭಕ್ತಸಾಗರವೇ ಹರಿದು ಬರುತ್ತದೆ. ಭೂತ ಪ್ರೇತ ದುಷ್ಟಶಕ್ತಿಗಳು ಮೈಯಲ್ಲಿ ಒಕ್ಕಿರುವವರು ಈ ತುಂಗಭದ್ರಾ ನದಿಯಲ್ಲಿ ಮಿಂದೆದ್ದು ಕರಿಬಸಜ್ಜನ ದರ್ಶನವನ್ನು ಪಡೆದರೆ ದುಷ್ಟಶಕ್ತಿಗಳ ಕಾಟವು ದೂರವಾಗುತ್ತದೆ ಎಂಬುದು ಭಕ್ತರ ನಂಬಿಕೆ. ಭಕ್ತರ ವಿಶ್ರಾಂತಿಗೆಂದು ಇಲ್ಲಿ ವಿಶಾಲವಾದ ವಿಶ್ರಾಂತಿ ಸ್ಥಳವನ್ನು ನಿರ್ಮಾಣ ಮಾಡಿದ್ದಾರೆ. ಮದುವೆ ಹಾಗೂ ಇನ್ನಿತರ ಶುಭ ಸಮಾರಂಭಗಳನ್ನು ನೆರವೇರಿಸಲು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಲಗೇಜ್ ರೂಮ್. ಇಲ್ಲಿ ಭಕ್ತರ ವಿಶ್ರಾಂತಿಗೆಂದು ರಾತ್ರಿ 9:30ಕ್ಕೆ ಚಾಪೆಯನ್ನು ವಿತರಿಸಲಾಗುತ್ತದೆ. ಇವರು ಇಂತಿಷ್ಟು ಅಮೌಂಟ್ ಎಂದು ತೆಗೆದುಕೊಳ್ಳುತ್ತಾರೆ. ಬನ್ನಿ, ಮಾತೆ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಶ್ರೀ ಗುರು ಕರಿಬಸವೇಶ್ವರ ಸ್ವಾಮಿಯವರನ್ನು ದರ್ಶನ ಮಾಡಿಕೊಳ್ಳೋಣ. ತಲೆ ಕೂದಲನ್ನು ತೆಗೆಸುವುದಾಗಿ ಹರಕೆ ಹೊತ್ತಂತಹ ಭಕ್ತಾದಿಗಳು ಈ ಸ್ಥಳದಲ್ಲಿ ತಲೆ ಕೂದಲನ್ನು ಅರ್ಪಿಸುತ್ತಾರೆ. ಇಲ್ಲಿ ಆದಿಯೋಗಿಯ ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಬನ್ನಿ ನೋಡೋಣ. ಭಕ್ತರು ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ತಮ್ಮ ಹರಕೆಯನ್ನು ಒಪ್ಪಿಸುತ್ತಾರೆ. ಜೀವನದಲ್ಲಿನ ಪ್ರತಿಯೊಂದು ಕಷ್ಟಗಳಿಗೂ ಇಲ್ಲಿ ಪರಿಹಾರ ಸಿಗುತ್ತದೆ ಎಂಬುದು ಭಕ್ತರ ನಂಬಿಕೆ. ಮಾನಸಿಕ ತೊಂದರೆ ಇರುವವರು, ಅಸ್ವಸ್ಥರು, ರೋಗ ರುಜಿನಗಳಿಂದ ಬಳಲಿ ಚಿಕಿತ್ಸೆಯಿಂದ ಗುಣಮುಖರಾಗದವರು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಕ್ಷೇತ್ರಾಧಿಪತಿಗಳು, ವಿಭೂತಿ ಪುರುಷರು ಆದ ಅಜ್ಜಯ್ಯನವರ ದರ್ಶನ ಪಡೆದು ಕರಿಬಸಜ್ಜನ ಕೃಪೆಯಿಂದ ಜೀವನದಲ್ಲಿನ ಸಕಲ ದುಃಖಗಳು ದೂರವಾಗಿ ಒಳಿತನ್ನು ಕಂಡಿರುವ ಎಷ್ಟೋ ಉದಾಹರಣೆಗಳು ಇಲ್ಲಿ ಸಿಗುತ್ತವೆ. ಇದು ವೈದ್ಯಕೀಯ ಲೋಕಕ್ಕೂ ಅಚ್ಚರಿಯನ್ನು ಮೂಡಿಸಿದೆ. ಅನೇಕ ಮಂದಿ ಭಕ್ತಾದಿಗಳು ಇಲ್ಲಿ ಹೋಳಿಗೆ, ಕಡುಬು ತಯಾರಿಸಿ ದೇವರಿಗೆ ನೈವೇದ್ಯ ಅರ್ಪಿಸಿ ನಂತರ ಬಂಧು ಬಳಗದವರೊಡನೆ ಊಟ ಮಾಡುತ್ತಾರೆ. ಲೋಕ ಸಂಚಾರ ಮಾಡುತ್ತಾ ಉಕ್ಕಡಗಾತ್ರಿಗೆ ಬರುವಾಗ ಶ್ರೀ ಗುರು ಕರಿಬಸವೇಶ್ವರ ಸ್ವಾಮಿಯವರು ತುಂಬಿ ಹರಿಯುತ್ತಿದ್ದ ತುಂಗಭದ್ರಾ ನದಿಯನ್ನು ಕಂಬಳಿ ಹಾಸಿ ತುಂಬಿದ ಹೊಳೆಯನ್ನು ದಾಟಿದ್ದರಂತೆ. ಹೀಗೆ ಕರಿಬಸಜ್ಜನ ಪವಾಡಗಳನ್ನು ಹೇಳುತ್ತಿದ್ದರೆ ಎಷ್ಟು ಸಮಯವಾದರೂ ಸಾಕಾಗುವುದಿಲ್ಲ.
ದುಷ್ಟಶಕ್ತಿಗಳ ತೊಂದರೆ, ಮಾಟಮಂತ್ರದ ತೊಂದರೆ, ಮಾನಸಿಕ ಅಸ್ವಸ್ಥರು, ಆರೋಗ್ಯ ಸಮಸ್ಯೆ ಇರುವವರು ಈ ಕ್ಷೇತ್ರಕ್ಕೆ ಬಂದು 1 ತಿಂಗಳ ಕಾಲ ಅಥವಾ 6 ತಿಂಗಳ ಕಾಲ ಇಲ್ಲಿಯೇ ಇದ್ದು ಅಜ್ಜನವರ ಸೇವೆ ಮಾಡುತ್ತಾ ತಮ್ಮ ಸಮಸ್ಯೆಗಳಿಂದ ಮುಕ್ತರಾಗಿರುವ ಎಷ್ಟೋ ಉದಾಹರಣೆಗಳು ಇಲ್ಲಿ ಸಿಗುತ್ತವೆ. ಇಲ್ಲಿ ಕೆಲವು ಮಂದಿ ಭಕ್ತರು ಕಲ್ಲನ್ನು ಹಾಗೂ ಕರಿಬಸಜ್ಜನ ಫೋಟೋವನ್ನು ತಲೆಯ ಮೇಲೆ ಇಟ್ಟುಕೊಂಡು ಕುಳಿತಿದ್ದಾರೆ. ಹೀಗೆ ಮಾಡುವುದರಿಂದ ಆರೋಗ್ಯ ಸಮಸ್ಯೆಗಳು, ಮಾನಸಿಕ ತೊಂದರೆಗಳು, ಭೂತ ಪ್ರೇತ ದುಷ್ಟಶಕ್ತಿಗಳ ಬಾಧೆಗಳು ಅಜ್ಜನ ಕೃಪೆಯಿಂದ ನಿವಾರಣೆಯಾಗುತ್ತದೆ ಎಂಬುದು ಭಕ್ತರ ನಂಬಿಕೆ. ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಭಕ್ತರು ಈ ಸ್ಥಳದಲ್ಲಿ ನಿಂಬೆಹಣ್ಣಿನಿಂದ ದೃಷ್ಟಿ ತೆಗೆದುಕೊಳ್ಳುತ್ತಾರೆ. ಹೀಗೆ ಮಾಡುವುದರಿಂದ ತಮ್ಮ ದೃಷ್ಟಿ ದೋಷವು ನಿವಾರಣೆಯಾಗುತ್ತದೆ ಎಂಬುದು ಭಕ್ತರ ನಂಬಿಕೆ. ನಂತರ ಸಾಷ್ಟಾಂಗ ನಮಸ್ಕಾರ, ಉರುಳು ಸೇವೆಯನ್ನು ನೆರವೇರಿಸುತ್ತಾರೆ. ಹಲವು ದಿನಗಳಿಂದ ಪ್ರೇತಾತ್ಮವು ಮೈಯಲ್ಲಿ ಸೇರಿಕೊಂಡು ತೊಂದರೆಗೀಡಾದವರನ್ನು ತುಂಗಭದ್ರಾ ನದಿಯಲ್ಲಿ ಮಿಂದೇಳಿಸಿ ಇಲ್ಲಿನ ಈ ಬೀಗಗಳ ಸರಪಳಿಯಲ್ಲಿ ಬಂಧಿಸಲಾಗುತ್ತದೆ. ಪ್ರೇತ ಪೀಡಿತ ಭಕ್ತರೊಂದಿಗೆ ಕರಿಬಸಜ್ಜರು ನೇರವಾಗಿ ಮಾತನಾಡುತ್ತಾರೆ ಎಂಬುವ ಪ್ರತೀತಿ ಇದೆ. ಕರಿಬಸಜ್ಜನ ಬೆತ್ತದ ಹೊಡೆತಕ್ಕೆ ದುಷ್ಟಶಕ್ತಿಗಳು ನಿರ್ನಾಮವಾಗುತ್ತದೆ ಎಂದು ಹೇಳುತ್ತಾರೆ. ದೀಪಾವಳಿ ಅಮಾವಾಸ್ಯೆ ಈ ಕ್ಷೇತ್ರದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಈ ಸಮಯದಲ್ಲಿ ಲಕ್ಷಾಂತರ ಮಂದಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸುತ್ತಾರೆ. ತುಂಗಭದ್ರಾ ನದಿಯಲ್ಲಿ ನೀರು ಹೆಚ್ಚಾದಾಗ ಇಲ್ಲಿ ಕಾಣುತ್ತಿರುವ ಅಂಗಡಿಗಳು ಮುಳುಗಡೆಯಾಗುತ್ತವೆ. ಆ ಸಮಯದಲ್ಲಿ ಇಲ್ಲಿನ ಅಂಗಡಿಗಳನ್ನು ಬೇರೆ ಕಡೆಗೆ ಸ್ಥಳಾಂತರಿಸುತ್ತಾರೆ. ಶಿವಭಕ್ತರಾದ ಕರಿಬಸಜ್ಜನವರು ಲಿಂಗೈಕ್ಯವಾದ ಪುಣ್ಯ ಸ್ಥಳವಿದು. ಆಸ್ಪತ್ರೆಗಳಲ್ಲಿ ಗುಣವಾಗದ ಎಷ್ಟೋ ಸಮಸ್ಯೆಗಳು ಈ ಕ್ಷೇತ್ರಕ್ಕೆ ಬಂದ ಬಳಿಕ ಅವರ ಸಮಸ್ಯೆಗಳು ದೂರವಾಗಿರುವ ಸಾಕಷ್ಟು ಉದಾಹರಣೆಗಳು ಇಲ್ಲಿ ಸಿಗುತ್ತವೆ. ವೈದ್ಯಕೀಯ ಲೋಕಕ್ಕೆ ಸವಾಲೆಸೆಯುವ ಅಚ್ಚರಿಗಳು ಇಲ್ಲಿ ಕಾಣಸಿಗುತ್ತವೆ. ಇವೆಲ್ಲವೂ ಅಚ್ಚರಿ ಎಂದೆನಿಸಿದರೂ ಸ್ವತಃ ನಮ್ಮ ಅನುಭವಕ್ಕೆ ಸಿಕ್ಕುವ ಸಂಗತಿಗಳಾಗಿವೆ. ಶ್ರೀ ಗುರು ಕರಿಬಸವೇಶ್ವರ ಸ್ವಾಮಿಯವರಿಗೆ ಕಾರಾಮಂಡಕಿ ಎಂದರೆ ಬಲು ಪ್ರೀತಿ. ಬನ್ನಿ, ಕಾರಾಮಂಡಕಿಯ ಪಳಾರವನ್ನು ಶ್ರೀ ಗುರು ಕರಿಬಸವೇಶ್ವರರಿಗೆ ಅರ್ಪಿಸಿ ಶ್ರೀ ಕರಿಬಸವಜ್ಜನ ದಿವ್ಯ ಗದ್ದುಗೆಯನ್ನು ದರ್ಶನ ಮಾಡಿಕೊಳ್ಳೋಣ. ದೇವಾಲಯದ ಒಳಗೆ ವಿಡಿಯೋ ಚಿತ್ರೀಕರಣ ಮಾಡುವಂತಿಲ್ಲ. ಶ್ರೀ ಗುರು ಕರಿಬಸವೇಶ್ವರ ಸ್ವಾಮಿಯವರನ್ನು ದರ್ಶನ ಮಾಡಿಕೊಳ್ಳಿ. ಕರಿಬಸಜ್ಜನವರು ಶ್ವೇತಧಾರಿಯಾಗಿ ಅಮೃತ ಶಿಲೆಯ ಮೂರ್ತಿಯ ರೂಪದಲ್ಲಿ ಗರ್ಭಗುಡಿಯಲ್ಲಿ ವಿರಾಜಮಾನರಾಗಿ ಕುಳಿತಿರುವ ರೂಪದಲ್ಲಿ ನಮಗೆ ದರ್ಶನವನ್ನು ಕೊಡುತ್ತಿದ್ದಾರೆ. ಪ್ರತಿನಿತ್ಯ ಬೆಳಗ್ಗೆ ಅಜ್ಜನ ಗದ್ದಿಗೆಗೆ ಅಭಿಷೇಕ ಪೂಜೆ ನೆರವೇರಿಸಿ ತ್ರಿಕಾಲ ಮಂಗಳಾರತಿ ಸೇವೆ ನೆರವೇರಿಸಲಾಗುತ್ತದೆ. ತುಲಾಭಾರವನ್ನು ಮಾಡುವುದಾಗಿ ಹರಕೆ ಹೊತ್ತಂತಹ ಭಕ್ತಾದಿಗಳು ಈ ಸ್ಥಳದಲ್ಲಿ ತುಲಾಭಾರವನ್ನು ನೆರವೇರಿಸುತ್ತಾರೆ. ಆರೋಗ್ಯ ಸಮಸ್ಯೆ ಇರುವವರು ತಮ್ಮ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗಲೆಂದು, ಸಂತಾನ ಭಾಗ್ಯ ಇಲ್ಲದವರು ಸಂತಾನ ಭಾಗ್ಯ ಪ್ರಾಪ್ತಿಗಾಗಿ ಶ್ರೀ ಕರಿಬಸಜ್ಜನ ಬಳಿ ಹರಕೆಯನ್ನು ಮಾಡಿಕೊಂಡು 5 ಅಮಾವಾಸ್ಯೆಗಳು ತಪ್ಪದೇ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ. ಹೀಗೆ ಮಾಡುವುದರಿಂದ ತಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಎಂಬುವ ಪ್ರತೀತಿ ಭಕ್ತರಲ್ಲಿದೆ. ಸರ್ವಧರ್ಮದವರು ಭೇಟಿ ಕೊಡುವ ಕರಿಬಸಜ್ಜನು ನೆಲೆಸಿರುವ ಪುಣ್ಯಕ್ಷೇತ್ರವಿದು. ಒಮ್ಮೆ ಮಾನಸಿಕ ತೊಂದರೆ, ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದ ತುಕ್ಕಪ್ಪ ಎಂಬುವವರನ್ನು ಕರಿಬಸಜ್ಜನ ಬಳಿ ಕರೆದುಕೊಂಡು ಬಂದರಂತೆ. ಕರಿಬಸಜ್ಜನವರು ಭಸ್ಮವನ್ನು ತುಕ್ಕಪ್ಪನವರ ಹಣೆಗೆ ಹಚ್ಚಿ ತುಕ್ಕಪ್ಪನವರ ಆರೋಗ್ಯ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತಾರೆ. ಕರಿಬಸಜ್ಜನ ಈ ದಿವ್ಯ ಪವಾಡವನ್ನು ನೋಡಿದ ತುಕ್ಕಪ್ಪನವರು ಅಂದಿನಿಂದ ಕರಿಬಸವೇಶ್ವರ ಸ್ವಾಮಿಯ ಶಿಷ್ಯರಾಗಿ ಅಜ್ಜನ ಸೇವೆ ಮಾಡುತ್ತಾ ಇರುತ್ತಾರೆ. ಈಗ ಈ ಕ್ಷೇತ್ರದಲ್ಲಿ ತುಕ್ಕಪ್ಪಜ್ಜನವರ ರೂಪದಲ್ಲಿ ನೆಲೆಸಿ ಭಕ್ತರಿಂದ ಪೂಜೆಗೊಳ್ಳುತ್ತಿದ್ದಾರೆ. ಬನ್ನಿ, ತುಕ್ಕಪ್ಪಜ್ಜನವರ ಗದ್ದಿಗೆಯನ್ನು ದರ್ಶನ ಮಾಡಿಕೊಳ್ಳೋಣ. ಶ್ರೀ ತುಕ್ಕಪ್ಪಜ್ಜನವರನ್ನು ದರ್ಶಿಸಿಕೊಳ್ಳಿ. ಕರಿಬಸಜ್ಜನ ಅಂಗಾರ ಹಚ್ಚಿದರೆ ರೋಗ ರುಜಿನಗಳು ಮಾಯವಾಗುತ್ತದೆ ಎಂಬುವ ಪ್ರತೀತಿ ಭಕ್ತಗಣದಲ್ಲಿದೆ. ದೇವಸ್ಥಾನದ ಪಕ್ಕದಲ್ಲಿರುವ ಈ ಅಂಗಡಿಯಲ್ಲಿ ತಾಯತ, ತೀರ್ಥದ ಬಾಟಲಿ, ರುದ್ರಾಕ್ಷಿ, ಪ್ರಸಾದ,
ವಿಭೂತಿ, ಲಾಕೆಟ್, ಅಜ್ಜಯ್ಯನ ಸ್ಟಿಕ್ಕರ್, ಪಂಚಲೋಹದ ಮೂರ್ತಿಗಳು ಸಿಗುತ್ತವೆ. ಬನ್ನಿ ನಾಗಪ್ಪಜ್ಜನವರ ಗದ್ದಿಗೆಯನ್ನು ದರ್ಶನ ಮಾಡಿಕೊಳ್ಳೋಣ. ನಾಗಪ್ಪಜ್ಜನ ದೇವಾಲಯದ ಹಿಂಭಾಗದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರ ದೇವಾಲಯವಿದೆ. ಬನ್ನಿ ದರ್ಶನ ಮಾಡಿಕೊಳ್ಳೋಣ. ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ದೇವಾಲಯದ ಪಕ್ಕದಲ್ಲಿರುವ ಈ ಮಾರ್ಗದಿಂದ ಮುಂದೆ ಸಾಗಿದರೆ ದಾಸೋಹ ಮಂದಿರಕ್ಕೆ ಹೋಗಬಹುದು. ಅಥವಾ ಕಲ್ಯಾಣ ಮಂಟಪದ ಕಡೆಯಿಂದ ಬಂದರೂ ಕೂಡ ದಾಸೋಹ ಮಂದಿರ ಸಿಗುತ್ತದೆ. ಪ್ರತಿದಿನ ಬಂದಂತಹ ಭಕ್ತಾದಿಗಳಿಗೆ ಅನುಕೂಲವಾಗಲೆಂದು ದೇವಾಲಯದ ವತಿಯಿಂದ ಉಚಿತ ಅನ್ನದಾನ ಕಾರ್ಯಕ್ರಮವನ್ನು ನೆರವೇರಿಸಲಾಗುತ್ತದೆ. ಬನ್ನಿ ಕರಿಬಸಜ್ಜನ ಪ್ರಸಾದವನ್ನು ಸ್ವೀಕರಿಸೋಣ. ಪ್ರತಿದಿನ ರಾತ್ರಿ ಅಜ್ಜಯ್ಯನ ಸನ್ನಿಧಾನದಲ್ಲಿ ಭಜನೆ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗುತ್ತದೆ. ರಾತ್ರಿ 9 ಗಂಟೆಗೆ ಮಹಾಮಂಗಳಾರತಿ ಇರುತ್ತದೆ. ಪ್ರೇತ ಬಾಧೆ, ದುಷ್ಟಶಕ್ತಿಗಳ ಬಾಧೆ ಇರುವವರು ಮೈಮೇಲೆ ಅತೀವ ಆವೇಶದಿಂದ ಅಜ್ಜಯ್ಯನನ್ನು ನಿಂದಿಸುವುದು ಮತ್ತು ನಂತರ ಗುಣಮುಖರಾಗುವುದು ಇಲ್ಲಿನ ಸಾಮಾನ್ಯ ದೃಶ್ಯವಾಗಿ ಕಾಣುತ್ತದೆ. ಶ್ರೀ ಗುರು ಕರಿಬಸವೇಶ್ವರ ಸ್ವಾಮಿಯ ಕಲ್ಯಾಣ ಮಂಟಪದಲ್ಲಿ ಮದುವೆ ಕಾರ್ಯಕ್ರಮ ನಡೆಯುತ್ತಿದೆ. ಶ್ರೀ ಗುರು ಕರಿಬಸವೇಶ್ವರ ಸ್ವಾಮಿಯವರ ಕೃಪಾ ಕಟಾಕ್ಷವು ಸದಾ ಎಲ್ಲರ ಮೇಲೆ ಇರಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.